ರಾಮಾಯಣ ಚಿತ್ರದ ಟ್ರೇಲರ್ ಅನ್ನ ಕನ್ನಡ ಸಿನಿಮಾ ಪತ್ರಕರ್ತರು ನೋಡಿದ್ದಾರೆ. ದೆಹಲಿಯಲ್ಲಿ ನಡೆದ ಪ್ರಥಮ್ ಸಂಕಲ್ಪ ಕಾರ್ಯಕ್ರಮದಲ್ಲಿ ಈ ಟ್ರೇಲರ್ನ ಪ್ರದರ್ಶನವೂ ಆಗಿದೆ. ಸಿನಿಮಾದ ರಾವಣನ ಪಾತ್ರಧಾರಿ ಯಶ್, ರಾಮನ ರೋಲ್ ಮಾಡಿರೋ ರಣಬೀರ್ ಕಪೂರ್, ಸೀತಾ ಪಾತ್ರಧಾರಿ ಸಾಯಿ ಪಲ್ಲವಿ, ಹೀಗೆ ಎಲ್ಲರೂ ಈ ಸಿನಿಮಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಚಿತ್ರದ ಹೊಸ ವಿಷಯ ಏನಂದ್ರೆ, ಈ ಒಂದು ಟ್ರೇಲರ್ ಅಧಿಕೃತವಾಗಿಯೇ ಜುಲೈ 24ರಂದು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಈ ಒಂದು ವಿಷಯವನ್ನ ಹೇಳುವ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ಯಶ್ ರೋಲ್ ಹೇಗಿದೆ ಅನ್ನೋದು ತಿಳಿಯುತ್ತೆ. ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರ ಹೇಗಿದೆ ಅನ್ನೋದರ ಕುತೂಹಲ ಜಾಸ್ತಿನೇ ಇತ್ತು. ಆದರೆ ಚಿತ್ರತಂಡ ಅದನ್ನ ರಿವೀಲ್ ಮಾಡಿರಲಿಲ್ಲ. ಆದರೆ ದೆಹಲಿಯಲ್ಲಿ ನಡೆದ ಪ್ರಥಮ ಸಂಕಲ್ಪ ಕಾರ್ಯಕ್ರಮದಲ್ಲಿ ಚಿತ್ರದ ಟ್ರೇಲರ್ ಪ್ರದರ್ಶನ ಕೂಡ ಆಗಿದೆ. ಇದನ್ನು ನೋಡಿದ ಕನ್ನಡ ಸಿನಿಮಾ ಪತ್ರಕರ್ತರು ತುಂಬಾನೇ ಮೆಚ್ಚಿಕೊಂಡಿದ್ದಾರೆ. ಇದು ರಾವಣನ ರಾಮಾಯಣ ಅಂತಲೂ ಬಣ್ಣಿಸಿದ್ದಾರೆ. ರಾಮಾಯಣ ಚಿತ್ರದ ಟ್ರೇಲರ್ ರಿಲೀಸ್ ಮಾಹಿತಿ ಜೊತೆಗೆ ಯಶ್ ಪಾತ್ರದ ಲುಕ್ ಕೂಡ ರಿಲೀಸ್ ಆಗಿದೆ. ಈ ಒಂದು ಲುಕ್ ಅಲ್ಲಿ ಯಶ್ ನಿಜಕ್ಕೂ ಅದ್ಭುತವಾಗಿಯೇ ಕಾಣಿಸ್ತಿದ್ದಾರೆ. ರಾವಣನ ಸುಂದರ ರೂಪ ಅನಿಸೋ ಮಟ್ಟಿಗೆನೆ ಯಶ್ ಇಲ್ಲಿ ಕಾಣಿಸ್ತಿದ್ದಾರೆ. ರಾಜನ ರೂಪದಲ್ಲಿ ಕಂಗೊಳಿಸ್ತಿದ್ದಾರೆ. ನೋಟವಂತೂ ನಿಜಕ್ಕೂ ಅದ್ಭುತವಾಗಿದೆ. ಇದನ್ನು ನೋಡಿದರೆ ಇಡೀ ಚಿತ್ರದಲ್ಲಿ ರಾವಣ ಅಬ್ಬರವೇ ಜಾಸ್ತಿ ಇದೆ ಅನಿಸಿಬಿಡುತ್ತೆ. ಇದೇ ಜುಲೈ 24ರಂದು ಚಿತ್ರದ ಫಸ್ಟ್ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ವಿಶ್ವದಾದ್ಯಂತ ಈ ಒಂದು ಟ್ರೇಲರ್ ರಿಲೀಸ್ಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಮಾಹಿತಿ ಜೊತೆ ಯಶ್ ಪಾತ್ರದ ಪೋಸ್ಟರ್ ಕೂಡ ರಿವೀಲ್ ಆಗಿದೆ. ಇದು ರಾಮಾಯಣ ಚಿತ್ರದ ಟೀಸರ್ನಲ್ಲಿ ಯಶ್ ಪಾತ್ರದ ದರ್ಶನ ಆಗಿಯೇ ಇರಲಿಲ್ಲ. ಆದರೆ ಪಾತ್ರ ಹೇಗೆ ಇರುತ್ತೆ ಅನ್ನೋದು ಇದೀಗ ಗೊತ್ತಾಗಿದೆ. ಡೈರೆಕ್ಟರ್ ನಿತೀಶ್ ತಿವಾರಿ ಈ ಚಿತ್ರವನ್ನು 2 ಭಾಗದಲ್ಲಿ ತಯಾರಿಸ್ತಿದ್ದಾರೆ. ಮೊದಲ ಭಾಗ 2026ರ ದೀಪಾವಳಿಯಲ್ಲಿ ರಿಲೀಸ್ ಆಗ್ತಾ ಇದೆ, ಅಂದರೆ ಇದೇ ವರ್ಷ. ಎರಡನೇ ಭಾಗ ಮುಂದಿನ ವರ್ಷ, ಅಂದರೆ 2027ರ ದೀಪಾವಳಿಯಲ್ಲಿಯೇ ಬರ್ತಾ ಇದೆ ಅಂತ ಹೇಳಲಾಗ್ತಿದೆ. ಚಿತ್ರದಲ್ಲಿ ಸೀತೆಯ ಪಾತ್ರವನ್ನು ಸಾಯಿ ಪಲ್ಲವಿ, ರಾಮನ ಪಾತ್ರವನ್ನು ರಣಬೀರ್ ಕಪೂರ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ರಾವಣನ ಅಬ್ಬರ ಜೋರಾಗಿಯೇ ಇರುತ್ತೆ. ಇದರ ಝಲಕ್ ಟ್ರೇಲರಲ್ಲಿ ಪಕ್ಕಾ ಸಿಗುತ್ತೆ. ಸಿಂಹದ ಎದುರು ಅಬ್ಬರಿಸೋ ರಾವಣನ ಅಭಿನಯ ಎಲ್ಲರಿಗೂ ಇಷ್ಟವಾಗುವ ರೀತಿಯ ಇರುತ್ತೆ. ಈ ಚಿತ್ರದ BGM ಕೂಡ ಅದ್ಭುತ ಅನ್ನುವ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ರಾಮನಾಗಿ ರಣಬೀರ್ ಕಪೂರ್ ಭಕ್ತಿ ಭಾವ ಮೂಡಿಸಿದ್ರೆ, ಸೀತೆಯಾಗಿ ಸಾಯಿ ಪಲ್ಲವಿ ಕಣ್ಣಲ್ಲಿಗೆ ಎಲ್ಲವನ್ನ ಹೇಳಿಬಿಡುವ ಅಭಿನಯವನ್ನ ಮಾಡಲಿದ್ದಾರೆ ಅನ್ನುವ ಅಭಿಪ್ರಾಯಗಳು ಟ್ರೇಲರ್ ನೋಡಿದವರಿಂದ ಬರ್ತಾ ಇದೆ. ಇನ್ನುಳಿದಂತೆ ಈ ಚಿತ್ರದ ಟ್ರೇಲರ್ ದೊಡ್ಡ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಹಾಗಾಗಿ ಜುಲೈ 24ರವರೆಗೂ ಈ ಟ್ರೇಲರ್ಗಾಗಿ ಕಾಯಲೇಬೇಕಿದೆ.